ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ? ಭಗವಂತನ ಆಶೀರ್ವಾದದಿಂದ ಸಂರಕ್ಷಿಸಲ್ಪಡ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ತೀನಿ. ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಗ್ರಹಣದ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಅದ್ರ ಜೊತೆಗೆ ಮಾಟ ಮಂತ್ರದ ಪ್ರಯೋಗ ಈ ಗ್ರಹಣದ ಸಮಯದಲ್ಲೂ ನಡೆಯುತ್ತಾ, ಹಾಗೆ ಇದರ ಪ್ರಭಾವವನ್ನು ತಗ್ಗಿಸ್ಕೊಳ್ಳೋಕ್ಕೂ ಇದು ಉತ್ತಮ ಸಮಯನ, ಖಂಡಿತ ಇದ್ರ ಬಗ್ಗೆ ಮಾತಾಡ್ತಾ ಮುಂದೆ ಹೋಗೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಮಗೆ ಕೆಲವರು ಹೇಳ್ತಾರೆ ಅಲ್ವಾ, ಮನೇಲಿ ಇರ್ತೀಯಾ ಬೆಳಗಿಂದ ಸಂಜೆವರೆಗೂ, ಏನು ಅದೇ ಕೆಲಸ ಅಲ್ವಾ, ಅದೇ ಅಡುಗೆ ಅದೇ ತಿಂಡಿ, ಆರಾಮಾಗಿ ಬೆಳಗಿಂದ ಸಂಜೆವರೆಗೂ ಮನೇಲಿ ಇರ್ತೀಯಾ, ನಾವಾದರೂ ಹೊರಗಡೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಒತ್ತಡ ಹಾಗೆ ಹೀಗೆ ಅಂತ ಹೇಳಿ ಕಾರಣ ಹೇಳ್ತಾರೆ. ಒಂದಿನ ನಾವು ಹೊರಗೆ ಹೋಗಿ ದುಡಿದು ಅವರನ್ನ ಮನೇಲಿಟ್ಟು ಎಲ್ಲ ರೀತಿಯ ಕೆಲಸವನ್ನು ಮಾಡ್ರಿ ಅಂದರೆ ಖಂಡಿತ ಆಗಲ್ಲ. ಅವರು ಒಂದು ಅಡುಗೆ ಮಾಡ್ಬೋದು, ಊಟ ಮಾಡ್ಬೋದು, ಅಷ್ಟೇ. ಅಷ್ಟು ಬಿಟ್ಟರೆ ನೆಲ, ಪಾತ್ರೆ, ಬಟ್ಟೆ, ಮಕ್ಕಳನ್ನ ಸಂಭಾಳಿಸೋದು, ಅವರು ಮನೆಯಿಂದ ಹೊರಗಡೆ ಶಾಲೆಗೆ ಹೋಗೋಕ್ಕಿಂತ ಮೊದಲು ಮನೆಯನ್ನು ಅಸ್ತವ್ಯಸ್ತ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಸರಿಪಡಿಸೋದು, ಮನೆಯ ಕಾಳಜಿ, ಹಾಗೆ ಒಂದು ಪೂಜೆ ಪುನಸ್ಕಾರ, ಮನೆ ಸಮೃದ್ಧವಾಗಿರಲಿ, ಮನೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡೋದು, ಎಷ್ಟೆಲ್ಲ ಕೆಲಸಗಳಿರ್ತವೆ ಅಂತೇಳಿ ಅದು ಮಾಡಿದವರಿಗೆ ಗೊತ್ತು. ನಾವು ಕೆಲವೊಂದು ಸಾರಿ ಹೊರಗೂ ದುಡಿದು ಒಳಗೂ ದುಡಿಯೋ ಮಹಿಳೆಯರು ಎಷ್ಟೋ ಜನ ಇದ್ದಾರೆ. ಅವರಿಗಂತೂ ಎಷ್ಟು ನಮಸ್ಕಾರ ಮಾಡಿದ್ರು ಧನ್ಯವಾದ ಹೇಳಿದ್ರು ಸಾಲದು. ಯಾಕೊತ್ತಾ, ಕೆಲವೊಂದು ಸಾರಿ ಇಲ್ಲಿ ಏನೇ ತಪ್ಪಾದರೂ, ನಮ್ಮ ಮಕ್ಕಳಿಂದ ಏನೇ ಒಂದು ತಪ್ಪಾಯಿತು ಅಂತ ಇಟ್ಕೊಳ್ಳಿ, ಆಗ ನಮ್ಮ ಗಂಡ ಹೇಳೋದು, ನೋಡಿ ನಿನ್ನ ಮಕ್ಕಳು ಹಾಗೆ ಮಾಡಿದ್ರಂತೆ, ನೋಡಿ ನಿನ್ನ ಮಕ್ಕಳಿಗೆ ಏನು ಕಲಿಸಿದ್ಯಾ ಅಂಥೇಳಿ ನಮಗೆ ಹೇಳ್ತಾರೆ. ಒಳ್ಳೆಯದಾದಾಗೆಲ್ಲ ಅವರಿಗೆ, ಕೆಟ್ಟದಾದಾಗೆಲ್ಲ ನಿಮ್ಮ ಮಗಳು ನಿಮ್ಮ ಮಗ ಅಂತೇಳಿ ನಮಗೆ ಹೇಳೋದು ಅಲ್ವಾ. ಜನ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲ ಮನೆಯವರೇ ಆಗಿರ್ಬೋದು, ಮೊದಲು ಬೆರಳು ಮಾಡೋದು ತಾಯಿ ಮೇಲೆ. ತಂದೆ ಅದರಲ್ಲಿ ಸಮಪಾಲು ಇರ್ತಾರೆ, ಆದರೂ ಕೂಡ ತಂದೆಗೆ ಏನು ಹೇಳೋದಿಲ್ಲ. ಮಕ್ಕಳು ಏನೇ ತಪ್ಪು ಮಾಡಿದ್ರು, ಏನೇ ದಾರಿ ತಪ್ಪಿದ್ರು ಅದರ ಹೊಣೆಗಾರಿಕೆಯನ್ನು ತಾಯಿಯ ಮೇಲೆ ಹಾಕ್ಬಿಡ್ತಾರೆ ಅಲ್ವಾ. ಇದು ಹಿಂದೂ ಇತ್ತು, ಈಗಲೂ ನಡೀತಾ ಇದೆ. ಸ್ನೇಹಿತರೆ, 2026 ಮಾರ್ಚ್ ತಿಂಗಳ 3ನೇ ತಾರೀಕು ಮಂಗಳವಾರ ಚಂದ್ರಗ್ರಹಣ ನಡೀತಾ ಇದೆ. ಅಂದರೆ ಭೂಮಿಯ ನೆರಳಿನಿಂದ ಚಂದ್ರ ಸಂಪೂರ್ಣವಾಗಿ ಆವೃತವಾದ ಒಂದು ಕ್ರಿಯೆಯನ್ನು ಚಂದ್ರಗ್ರಹಣ ಅಂತ ಕರೀತಾರೆ. ಕೇವಲ ಇದು ಒಂದು ಖಗೋಳ ಘಟನೆ ಮಾತ್ರ ಅಲ್ಲ. ನಮ್ಮ ಪುರಾಣ, ಶಾಸ್ತ್ರ, ಧರ್ಮಗಳ ಪ್ರಕಾರ ಇದು ಒಂದು ಅದ್ಭುತವಾದ ಸಮಯವಾಗಿರುತ್ತೆ. ಮನುಷ್ಯ ಅತಿ ಹೀನಾಯ ಕೃತ್ಯವನ್ನು ಕೂಡ ಈ ಸಮಯದಲ್ಲಿ ಎಸಗಬಹುದು. ಹಾಗೆ ಒಂದು ಅಧಿಕವಾದ ತಪ, ಜಪ, ಸಾಧನೆ, ಧ್ಯಾನ ಮಾಡಿ ಏನಾದರೂ ಒಂದು ಸಿದ್ಧಿಯನ್ನು ಕೂಡ ಮಾಡ್ಕೊಳ್ಬೋದು. ಎರಡೂ ಈ ಸಮಯದಲ್ಲಿ ನಡೆಯುವಂಥ ಒಂದು ಅದ್ಭುತ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ನಕಾರಾತ್ಮಕ ಕ್ರಿಯೆಗಳಿಗೂ ಕೂಡ ಈ ಕಾಲ ಉತ್ತಮ. ಹಾಗೆ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾ ನಾವೇನಾದರೂ ಸಿದ್ಧಿಸ್ಕೊಳ್ತೀವಿ, ಜೀವನದಲ್ಲಿ ಧ್ಯಾನ ಧರ್ಮ ಮಾಡಿ ನಾವೇನಾದರೂ ಒಂದು ಒಳ್ಳೆಯ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತೀವಿ, ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅಂದರೆ ಅಂಥವ್ರಿಗೂ ಕೂಡ ಇದು ಒಂದು ಶುಭ ಕಾಲ. ಆದರೆ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಾಗಿರಬೇಕು. ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಗ್ರಹಣದ ಹಿಂದಿನ ಮುಂದೆ ದಿನಗಳಾಗಿರ್ಬೋದು, ಗ್ರಹಣದ ದಿನ ಆಗಿರ್ಬೋದು, ನಾವು ಯೋಜನೆ ಮಾಡಬಾರ್ದು. ಹಾಗಾಗಿ ಗ್ರಹಣದ ಸಮಯದಲ್ಲಿ ಹೆಚ್ಚು ನಾವು ಮೌನವನ್ನು ವಹಿಸೋದೇ ಒಳ್ಳೆಯದು. ಆ ಮೌನದಲ್ಲಿ ಭಗವಂತನ ನಾಮಸ್ಮರಣೆ ಅಧಿಕವಾಗಿ ಇರಬೇಕು. ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಬೇಕು. ಯಾಕಂದರೆ ನಾವು ಈ ಸಮಯದಲ್ಲಿ ಏನು ಹೆಚ್ಚನ್ನು ಯೋಚಿಸ್ತೀವೋ ಅದೇ ನಮ್ಮ ಜೀವನದಲ್ಲಿ ಸ್ಥಿರವಾಗ್ತಾ ಹೋಗುತ್ತೆ, ನಡೆಯುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮಾಟ ಮಂತ್ರದ ಪ್ರಯೋಗ ಮಾಡಿ, ಇಲ್ಲ ಆ ಒಂದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ದೇವಿಯ ಶಕ್ತಿಯನ್ನು ಯಾರಾದರೂ ಸಿದ್ಧಿ ಮಾಡ್ಕೊಳ್ತಾರೆ ಅಂದರೆ ಖಂಡಿತವಾಗಿ ಈ ಗ್ರಹಣದ ಸಮಯ ಉತ್ತಮ ಕಾಲ. ಇಂಥ ಗ್ರಹಣಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಚಂದ್ರಗ್ರಹಣ ಯಾವಾಗ ಬರುತ್ತೆ, ಸೂರ್ಯಗ್ರಹಣ ಯಾವಾಗ ಬರುತ್ತೆ ಅಂತೇಳಿ ಕೆಲವರು ಸಾಧಕರು ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಒಂದು ಸಮುದ್ರದಲ್ಲಾಗಿರ್ಬೋದು, ನೀರಲ್ಲಾಗಿರ್ಬೋದು ಅರ್ಧ ಮುಳುಗಿ ನಿಂತು ಅವರು ಒಂದು ಮಂತ್ರವನ್ನು ಸಿದ್ಧಿಸ್ಕೊಳ್ತಾರೆ, ಆ ದೇವಿಯನ್ನು ಪ್ರಾರ್ಥಿಸ್ತಾರೆ. ತುಂಬ ಸಾಧನೆ ಮಾಡಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಆ ದೇವಿಯನ್ನು ನಿಷ್ಠಾಪೂರ್ವಕವಾಗಿ ತಂತ್ರಸಾರದ ಮೂಲಕ ಒಲಿಸ್ಕೊಳ್ತಾರೆ ಇಂಥ ಸಮಯದಲ್ಲಿ. ಹಾಗಾಗಿ ಗ್ರಹಣದ ಸಮಯವನ್ನೇ ಅವರು ಕಾಯ್ತಾ ಇರ್ತಾರೆ, ಯಾವಾಗ ಗ್ರಹಣ ಬರುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮಾಟ ಮಂತ್ರದ ಪ್ರಯೋಗ ಮಾಡಲಿಕ್ಕೂ ಕೂಡ ಈ ಸಮಯವನ್ನು ಉಪಯೋಗಿಸ್ಕೊಳ್ತಾರೆ, ಯಾರಿಗಾದರೂ ಕೆಟ್ಟದಾಗಲಿ ಅಂತೇಳಿ. ನಾನು ಹಿಂದೆ ಹೇಳಿದ್ದೀನಿ, ಯಾರಿಗಾದರೂ ಕೆಟ್ಟದಾಗಲಿ ಅಂತ ಹೇಳಿ ಮಾಡ್ತೀವಿ ಅಂದರೆ ಅದು ಅವರಿಗೆ ಹಿಂತಿರುಗೋದಂತೂ ಸಹಜ. ಯಾಕಂದರೆ ಕರ್ಮ ಸಮಯಕ್ಕೆ ಸರಿಯಾಗಿ ಯಾರು ಏನು ಕೊಟ್ಟಿರ್ತಾರೋ ಅದನ್ನು ಅವ್ರಿಗೆ ಕೊಡೋದೇ ಕರ್ಮದ ಒಂದು ವಾಸ್ತವ ಸತ್ಯ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಪೂಜೆ ಎಲ್ಲ ಮುಗಿಸ್ಕೊಂಡೆ ತಲೆಗೆ ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳೋಣ, ಯಾವುದೋ ಒಂದು ಫಂಕ್ಷನಿಗೆ ಹೋಗೋದಿತ್ತು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿ ಬೇಗನೆ ಮೆಹಂದಿ ಹಾಕ್ಕೊಂಡೆ. ಸ್ವಲ್ಪ ತಿಂಡಿ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಎಷ್ಟೇ ಬೇಗ ಇದ್ದರೂ ಕೂಡ ಕೆಲವೊಂದು ಸಾರಿ ಸಮಯ ಆಗ್ಬಿಡುತ್ತಲ್ಲ. ಇಡ್ಲಿ ಬೇಯಲಿಕ್ಕಿಟ್ಟಿದೆ, ಇಡ್ಲಿ ಇನ್ನೂ ಸ್ವಲ್ಪ ಬೇಯೋದ್ರಲ್ಲಿತ್ತು. ಅಷ್ಟೊತ್ತಿಗೆ ನನ್ನ ಮಗಳಿಗೂ ನನ್ನ ಮಗನಿಗೂ ಸಮಯ ಆಗ್ಬಿಡ್ತು ಸ್ಕೂಲಿಗೆ ಹೋಗೋಕ್ಕೆ. ಯಾಕಂದರೆ ಬಸ್ ಇವತ್ತು ಒಂದು 10 ನಿಮಿಷಗಳ ಕಾಲ ಮೊದಲೇ ಬರ್ತೀನಿ ಅಂತ ಹೇಳಿದ್ರಂತೆ ಡ್ರೈವರು. ಹಾಗಾಗಿ ನನ್ನ ಮಗ ರಾತ್ರಿ ರೊಟ್ಟಿ ಮಾಡಿದ್ದೆ, ಪಲ್ಯ ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು, ಅದನ್ನೇ ತಿನ್ಸಮ್ಮ ಅಂತ ಹೇಳಿದರು. ಅಂದರೆ ಹಾಗೆ ಕಳ್ಸೋಕ್ಕೆ ನಮಗೂ ಇಷ್ಟ ಆಗೋದಿಲ್ಲಲ್ಲ. ಹಾಗಾಗಿ ಅವಳಿಗೊಂದು ಅರ್ಧ ರೊಟ್ಟಿ, ಇವನಿಗೊಂದು ಅರ್ಧ ರೊಟ್ಟಿ ತಿನ್ನಿಸಿದೆ, ಸ್ವಲ್ಪ ಹಾಲು ಕೊಟ್ಟೆ, ಸ್ವಲ್ಪ ಸಮಾಧಾನ ಆಯಿತು.
ಅಷ್ಟರೊಳಗೆ ಇವ್ರಿಗೆ ತಿನ್ಸೋದು ನೋಡಿ ನಮ್ಮ ಮನೇಲಿ ಒಬ್ರಿಗೆ ಎಷ್ಟು ಬಂದಿದ್ದಾರೆ, ಅವರು ಬೇರೆ ಕೂಗ್ತಾ ಇದ್ರು ನನಗೂ ಕೊಡು ಏನಾದರೂ ಅಂಥೇಳಿ. ಮತ್ತು ಅವ್ರಿಗೆ ಒಂದು ಲೋಟ ಹಾಲನ್ನು ತಂದು ಅವರಿಗೂ ಹಾಲು ಕೊಟ್ಟೆ. ಅವರು ಸಮಾಧಾನವಾಗಿ ಸ್ವಲ್ಪ ಹಾಲು ಕುಡೀಲಿ. ಎಲ್ಲರೂ ಮಕ್ಕಳೇ ಅಲ್ವಾ, ಇದು ಹೊಸ ಗೆಸ್ಟು ನಮ್ಮ ಮನೆಗೆ. ನನ್ನ ಮಗ ಬೇಕೇ ಬೇಕು ಅಂದರೆ ತುಂಬ ಹಠ ಮಾಡ್ತಾ ಇದ್ದ. ಹಿಂದೆ ನಮ್ಮ ಮನೇಲಿ ಟೈನಿ ಅಂತ ಒಂದು ಬೆಕ್ಕನ್ನು ಸಾಕಿದ್ವಿ, ಅದು ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟೋ ಸರಿ ಮರಿಯೆಲ್ಲ ಹಾಕಿತ್ತು, ನಮ್ಮ ಮನೇಲೇ ಇತ್ತು. ಯಾರೋ ಅದನ್ನು ಹಿಡ್ಕೊಂಡು ಹೋಗಿಬಿಟ್ರು ಅನಿಸುತ್ತೆ. ಆದರೆ ನಮ್ಮ ಮನೆಯವರಿಗೆ ಬೆಕ್ಕು ನಾಯಿ ಸಾಕೋದಂದರೆ ಇಷ್ಟ ಇಲ್ಲ, ಯಾಕಂದರೆ ಅದ್ರ ಕೂದಲು ಮನೆಯಲ್ಲೆಲ್ಲ ಉದುರುತ್ತೆ ಅಂಥೇಳಿ ಅವ್ರು ಯಾವಾಗಲೂ ಬೇಜಾರಲ್ಲೇ ಇರ್ತಾರೆ. ಆದರೆ ಮಗ ತದ್ವಿರುದ್ಧ, ಅಪ್ಪ ಪ್ರಾಣಿ ಪಕ್ಷಿ ಅಂದರೆ ಇಷ್ಟಪಡೋದಿಲ್ಲ, ಆದರೆ ಮಗ ಮಾತ್ರ ಪ್ರಾಣಿ ಪಕ್ಷಿ ಅಂದರೆ ಜೀವ ಬಿಡ್ತಾನೆ. ಅಂದರೆ ನಮ್ಮ ಮನೆಯವರಿಗೆ ಬೆಕ್ಕು ನಾಯಿ ಸಾಕೋದಂದರೆ ಇಷ್ಟ ಇಲ್ಲ ಅಂತಲ್ಲ, ಆದರೆ ನಾಯಿ ಮನೆಯಿಂದ ಹೊರಗೆ ಇರಬೇಕು, ಬೆಕ್ಕು ಕೂಡ ಅದು ಯಾವ ಜಾಗದಲ್ಲಿರಬೇಕು ಅದೇ ಜಾಗದಲ್ಲಿರಬೇಕು, ಮನೆ ತುಂಬ ಓಡಾಡಬಾರ್ದು, ಹಾಸಿಗೆ ಮೇಲೆಲ್ಲ ಹತ್ತಬಾರ್ದು ಅಂಥೇಳಿ ಅವ್ರ ಮನಸ್ಥಿತಿ. ಆದರೆ ಮಗ ಕೇಳಬೇಕಲ್ಲ, ಪಕ್ಕದಲ್ಲೇ ಮಲಗಿಸ್ಕೊಳ್ತೀನಿ ಅಂತ ಹಠ ಮಾಡ್ತಾನೆ. ಹೀಗೆ ಅಲ್ವಾ ಎಲ್ಲರ ಮನೆಯಲ್ಲೂ, ನಾವು ಮಕ್ಕಳು ಮಾತನ್ನು ಕೇಳ್ತೀವಿ, ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ. ಅದೇ ದೊಡ್ಡವರಾದಮೇಲೆ ಆ ಮಕ್ಕಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ ಎಲ್ಲೋ ಗೊತ್ತಿಲ್ಲ. ಒಟ್ಟಾರೆ ಹೀಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನಮ್ಮ ಸಂಸ್ಕಾರ, ನಮ್ಮ ರೀತಿ ನೀತಿಗಳು ನಮ್ಮ ಮಕ್ಕಳನ್ನು ಎಲ್ಲೂ ದಾರಿ ತಪ್ಪಿಸೋದಿಲ್ಲ. ಖಂಡಿತ ಅವರು ಅವುಗಳನ್ನು ಅಳವಡಿಸ್ಕೊಂಡೇ ಜೀವನದಲ್ಲಿ ಸಾಗ್ತಾರೆ, ಅದು ನಮ್ಮ ನಂಬಿಕೆ. ತಿಂಡಿಗೆ ಇವತ್ತು ಹಲಸಿನೆಲೆ ಇಡ್ಲಿ ಮಾಡಿದೆ. ಹಲಸಿನೆಲೆ ಇಡ್ಲಿಯನ್ನು ನಾನು ತುಂಬ ಸಾರಿ ಮಾಡ್ತೀನಿ ಆ ಎಲೆಯನ್ನು ಬಳಸ್ಕೊಂಡು. ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ಎಲೆ ಇಡ್ಲಿ ಅಂದರೆ ತುಂಬ ಇಷ್ಟ. ಹೋದ ಸಾರಿ ನಾನು ಇಡ್ಲಿ ಮಾಡಿದಾಗ ಆ ಎಲೆಯಿಂದ ಬೇರೆ ಥರ ಬೊಟ್ಲನ್ನು ಮಾಡಿದ್ದೆ, ಅದನ್ನು ತೋರಿಸಿದ್ದೆ. ಆದರೆ ಈ ಸರಿ ಒಂದು ಎಲೆಯಿಂದ ಒಂದೇ ಬೊಟ್ಲು ಮಾಡಿ ಸಣ್ಣ ಸಣ್ಣದಾಗಿ ಇಡ್ಲಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು ನಮಗೆ. ಹಾಗೆ ಮಗಳು ಮುಂದೆ ಹೋಗಿದ್ಲು, ಅಲ್ಲಿ ಸ್ವಲ್ಪ ಅಂಗಡಿಲಿ ಏನೋ ತೊಗೊಳ್ಬೇಕು ಅಂತೇಳಿ. ಮಗ ಹಿಂದಿಂದ ಹೋದೆ, ಬಸ್ ಹತ್ತಿಸೇ ಬರ್ತೀನಿ ನಾನು. ನೋಡಿ ಮನೇಲಿ ಎಷ್ಟು ಕೆಲಸ ಇರತ್ತೆ, ಹೇಳೋರಿಗೇನು ಹೇಳ್ತಾರಲ್ವ, ಆರಾಮಾಗಿರ್ತೀರಾ ಅಂತ. ವಾಷಿಂಗ್ ಮಿಷಿನ್ ತೊಗೊಂಡಿಲ್ಲ ನಾನು ಇನ್ನೂ, ತೊಗೊಳ್ಬೇಕು ಅಂದರೆ ಮಕ್ಕಳು ಹಠ ಮಾಡ್ತಿದ್ದಾರೆ, ಮನೆಯವರು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಎಲ್ಲೋ ಅದನ್ನು ಒಂದು ರೀತಿಲಿ ಮುಂದೆ ತಳ್ತಾ ಇದ್ದೀನಿ, ಬೇಡ ಬಿಡ್ರಿ ಬೇಗ ಆಗುತ್ತೆ, ಒಂದು ಅರ್ಧ ಗಂಟೆಲೇ ಬಟ್ಟೆ ತೊಳೆದು ಬಿಡ್ತೀನಿ, ನನಗೂ ಖುಷಿ ಆಗುತ್ತೆ ಕೆಲಸ ಮಾಡೋದ್ರಿಂದ ಅಂತೇಳಿ ಅಂದ್ಕೊಂಡು ಸದ್ಯಕ್ಕಂತೂ ಮುಂದುವರಿಸ್ತಾ ಇದ್ದೀನಿ. ಮುಂದೇನೋ ಗೊತ್ತಿಲ್ಲ. ಆದರೆ ನಂಗೆ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡೋದು, ಗಿಡ ನೆಡೋದು, ಒಟ್ಟಾರೆಗೆ ಮನೆ ಶುದ್ಧವಾಗಿ ಇಟ್ಕೊಳ್ಳೋದು, ಪೂಜೆ ಮಾಡೋದು, ಕೆಲವೊಂದು ಕೆಲಸಗಳು ತುಂಬ ಇಷ್ಟಪಡ್ತೀನಿ ನಾನು. ಆ ಕೆಲಸ ಮಾಡಿದ್ರೇ ನಂಗೆ ಸಮಾಧಾನ. ಆ ಕೆಲಸ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ತುಂಬ ಆಲಸ್ಯ, ನನಗೆ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡ ಅನುಭವ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಹೇಳ್ತಾರಲ್ಲ, ಒಂದು ಮಿಷನ್ ಮನೇಲಿದೆ ಅಂದರೆ ಅದನ್ನು ಉಪಯೋಗಿಸ್ಲಿಲ್ಲ ಅಂದರೆ ಏನಾಗುತ್ತೆ ಹೇಳ್ರಿ, ಆ ಮಿಷನ್ ಅಲ್ಲೇ ತುಕ್ಕು ಹಿಡಿಯುತ್ತೆ. ಹಾಗೆ ಕೆಲವೊಂದು ಕೆಲಸಗಳನ್ನು ನಾವು ಆಲಸ್ಯದಿಂದ, ಸೋಮಾರಿತನದಿಂದ, ಅನಿವಾರ್ಯ ಕಾರಣ ಕೊಟ್ಟು ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಕ್ರಮೇಣವಾಗಿ ನಮ್ಮಲ್ಲಿ ಆಲಸ್ಯ ಮನೆ ಮಾಡೋದ್ರ ಜೊತೆಗೆ ಕೆಲವೊಂದು ಸರಿ ನಮ್ಮ ದೇಹ ಯಾವುದೇ ರೀತಿ ಒಂದು ಕೆಲಸಗಳಿಗೆ ಸ್ಪಂದಿಸೋದಿಲ್ಲ, ಅದೊಂಥರ ಜಿಡ್ಡು ಕಟ್ದಂಗೆ ಆಗ್ಬಿಡುತ್ತೆ. ಇದು ನನ್ನ ಅನುಭವ. ಆ್ಯಕ್ಟಿವ್ ಆಗಿರಬೇಕು. ನಾವು, ನಮ್ಮ ಮನಸ್ಸು, ನಮ್ಮ ದೇಹ ಅಂದರೆ ಖಂಡಿತ ಮನೆ ಕೆಲಸಗಳನ್ನು ನಾವು ಯಾವಾಗಲೂ ಸಂತೋಷವಾಗಿ ಮಾಡಬೇಕು. ಮಕ್ಕಳನ್ನ ಕಳಿಸ್ದೆ, ಬೇಗ ಬೇಗ ಬಟ್ಟೆ ಒಂದು ಸ್ವಲ್ಪ ತೊಳೆದು ಆಮೇಲೆ ಸ್ವಲ್ಪ ಮನೆ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಯಾಕಂದರೆ ಇವತ್ತು ಮೆಹಂದಿ ಹಾಕ್ಕೊಂಡಿದ್ದೀನಲ್ಲ, ಆ ಮೆಹಂದಿ ಹಾಕ್ಕೊಂಡಾಗ ಹುಡುಕಿ ಕೆಲಸ ಮಾಡ್ತಿರ್ತೇನೆ. ಯಾಕಂದರೆ ಆ ಮೆಹಂದಿ ತಲೆ ಮೇಲಿರುತ್ತೆ, ಅದಕ್ಕೊಂದು ಸ್ವಲ್ಪ ಗಂಟೆ ಟೈಮ್ ಅಂತ ಬೇಕಲ್ವ. ಹಾಗಾಗಿ ಏನಿರುತ್ತೋ ಆ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ಸ್ನೇಹಿತರೆ, ಈಗ ಮಾಟ ಮಂತ್ರದ ಬಗ್ಗೆ ಏನು ನಾವು ವಿಚಾರ ಮಾಡ್ತಾ ಇದ್ದೀವಲ್ಲ, ಇದು ಗ್ರಹಣದ ಸಮಯದಲ್ಲಿ ಖಂಡಿತ ನಡೆಯುತ್ತೆ. ಅದರಲ್ಲೂ ಕೆಲವರ ಮನಸ್ಥಿತಿ ತುಂಬ ದುರ್ಬಲತೆಯಿಂದ ಕೂಡಿರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅವರ ಜೀವನದಲ್ಲಿರುವ ನಿರಾಸೆಗಳು, ಕೊರತೆಗಳು, ಯಾರೂ ಅವರನ್ನು ಪ್ರೀತಿಸ್ತಾ ಇರೋದಿಲ್ಲ, ಯಾವ ರೀತಿಯಲ್ಲೂ ಅವರಿಗೆ ಒಂದು ಭರವಸೆ ಕೊಡೋರು ಇರೋದಿಲ್ಲ. ಇಂಥ ಸಮಯದಲ್ಲಿ ಅಂಥವರ ಮನಸ್ಸು ಬಹಳ ದುರ್ಬಲತೆಯಿಂದ, ನಕಾರಾತ್ಮಕತೆಯಿಂದ ಕೂಡಿರುತ್ತಲ್ಲ, ಅಂಥವರಿಗೆ ಬೇಗನೆ ಇಂತಹ ಒಂದು ಸಮಯ ಏನಿರುತ್ತಲ್ಲ, ನಕಾರಾತ್ಮಕ ಸಮಯ ಬೇಗನೆ ಆವರಿಸ್ಕೊಳ್ಳುತ್ತೆ ಈ ಗ್ರಹಣದ ಸಮಯಗಳು. ಈ ಗ್ರಹಣದ ಸಮಯದಲ್ಲಿ ಕೆಲವೊಂದು ಸಾರಿ ಏನೋ ಒಂದು ದೃಷ್ಟಿ ತೆಗೆಯೋದಾಗಿರ್ಬೋದು, ಸುಳ್ದು ಹಾಕೋದಾಗಿರ್ಬೋದು ಮಾಡಿರ್ತಾರೆ. ಆ ಸಮಯದಲ್ಲಿ ಅದನ್ನು ನಾವು ತುಳಿದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಸೇರ್ಕೊಳ್ಳುತ್ತೆ. ಎಂಥ ಸಮಯದಲ್ಲಿ ಎಂಥವರಿಗೆ ಸೇರ್ಕೊಳ್ಳುತ್ತೆ ಅಂದರೆ, ಯಾರ ಮನಸ್ಸು ಬಹಳ ಕುಗ್ಗಿರುತ್ತೋ, ನೊಂದಿರುತ್ತೋ, ದುರ್ಬಲತೆಯಿಂದ ಕೂಡಿರುತ್ತೋ, ನಕಾರಾತ್ಮಕವಾಗಿ ಯೋಚಿಸ್ತಾ ಇರುತ್ತೋ ಅಂಥವ್ರ ಮೇಲೆ ಬೇಗನೆ ಹಾನಿ ಮಾಡಿಬಿಡತ್ತೆ. ಅದರಲ್ಲೂ ಮಕ್ಕಳ ಮನಸ್ಸು ಮುಗ್ಧವಾಗಿ ಕೂಡಿರುತ್ತೆ. ಅವಕ್ಕೆ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತೇಳಿ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಆ ಮಕ್ಕಳು ಏನಾದರೂ ಇಂಥ ಸುಳ್ದು ಹಾಕಿರೋದನ್ನು ತುಳಿದ್ರೆ, ದಾಟಿದರೆ ಅಂಥ ಮಕ್ಕಳ ಮೇಲೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಹಾಗಾಗಿ ಈ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋಗೋದನ್ನೇ ಆದಷ್ಟು ತಪ್ಪಿಸ್ಬೇಕು. ಹೋಗೋದಾದರೂ ನಮ್ಮ ಕೆಲಸ ಏನಿರುತ್ತಲ್ಲ, ಅನಿವಾರ್ಯವಾಗಿ ಅದೆಷ್ಟು ಇರುತ್ತೋ ಅದನ್ನು ಮಾಡಿಕೊಂಡು ಬೇಗನೆ ಮನೆಗೆ ಸೇರೋದು ಬಹಳ ಉತ್ತಮ. ಕೆಲವರು ಹೇಳ್ಬೋದು, ನಾನು ಅದೆಲ್ಲ ನಂಬೋದಿಲ್ಲಪ್ಪ ಹಾಗೆ ಹೀಗೆ ಅಂತೇಳಿ. ತಲೆ ಗಟ್ಟಿದೆ ಅಂತೇಳಿ ದೊಡ್ಡ ಬಂಡೆ ಕಲ್ಲಿಗೆ ಚಚ್ಕೊಳ್ತೀವ? ಇಲ್ಲ ತಾನೇ, ತಲೆಗೆ ತಾನೇ ನೋವಾಗೋದು, ಮಂಡೆ ಕಲ್ಲಿಗಂತೂ ಏನೂ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾವು ನಂಬಲೇಬೇಕು. ಅಂದರೆ ಎಷ್ಟಾಗುತ್ತೋ ಅಷ್ಟು ಅಂಥ ವಿಚಾರಗಳಿಂದ ದೂರ ಇರೋದು ವಾಸಿ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದರೆ ಖಂಡಿತವಾಗಿ ಆ ಎನರ್ಜಿ ನಮಗೆ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ ಸ್ನೇಹಿತರೆ. ಗ್ರಹಣ ಶುರುವಾಗೋದಕ್ಕಿಂತ
ಮೊದಲು 9 ಗಂಟೆಗಳ ಮುಂಚಿನ ಕಾಲವನ್ನು ಸೂತಕ ಕಾಲ ಅಂತ ಕರೀತಾರೆ. ಅಶುಭ ಕಾಲ, ಪವಿತ್ರ ಕಾಲ ಅಂತೇಳಿ ಕರೀತಾರೆ. ಈ ಸಮಯದಲ್ಲಿ ನಮ್ಮ ಯೋಚನೆಗಳು ಒಳ್ಳೆಯದನ್ನೇ ಬಯಸ್ತಾ ಇರಬೇಕು. ಹಾಗೆ ಒಂದು ನಾಮಸ್ಮರಣೆ ಆಗಿರ್ಬೋದು, ಭಗವಂತನ ಧ್ಯಾನ ಆಗಿರ್ಬೋದು ನಾವು ಮಾಡಬೇಕು. ಆದರೆ ಈ ಸೂತಕ ಕಾಲದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಾಗಲಿ, ಭಗವಂತನ ಮೂರ್ತಿ ಮುಟ್ಟೋದಾಗಲಿ, ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಹಾಗೆ ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಅಡುಗೆ ಮಾಡಬಾರ್ದು, ಹಾಗೆ ಊಟ ಮಾಡಬಾರ್ದು. ಹಾಗೆ ನೋಡಿ, ಮನೆ ಕೆಲಸ ಅಂತ ಹೇಳಿದರೆ ಒಂದಲ್ಲ ಒಂದು ಯಾವುದಾದ್ರೂ ಅನಿರೀಕ್ಷಿತ ಕೆಲಸಗಳು ತನ್ನಿಂದ ತಾನೇ ಉದ್ಭವ ಆಗ್ತವೆ ಅಂತೇಳಿ. ಹಾಗೆ ನೋಡಿ ಆಯಿತು, ನಮ್ಮ ಮನೆಯವರು ಯಾರೋ 2 ಜನ ಫ್ರೆಂಡ್ಸ್ ಬರ್ತಾರೆ, ಅವರಿಗೋಸ್ಕರ ಅವಲಕ್ಕಿ ಮಾಡು ಅಂತ ಹೇಳಿದರು. ಮತ್ತೆ ಅವಲಕ್ಕಿ ಇರಲಿಲ್ಲ, ಅಂಗಡಿಗೆ ಅವಲಕ್ಕಿ ತರೋಣ ಅಂತ ಹೋದೆ. ಸ್ವಲ್ಪನೇ ದೂರ ಇದೆ, ಹೋದೆ. ಅಲ್ಲಿ ಏನಾದರೂ ಮತ್ತೆ ಬೇರೆ ಬೇರೆ ವಸ್ತುಗಳು ನೆನಪಾದವು, ಆ ವಸ್ತುಗಳನ್ನು ತಂದೆ. ಹಾಗೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಇಲ್ಲ ಅಂತಲ್ಲ, ಆದರೆ ಇಡ್ಲಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಮಕ್ಕಳಿಗೆ ಬೇಕು ಅಂತೇಳಿ. ಶ್ರೀಸಾಯಿಗೆ ಖುಷಿಗೆ ಬೆಳಗ್ಗೆ ತಿನ್ನಿಸಿರಲಿಲ್ಲ, ಅವ್ರು ಕೇಳ್ತಾರೆ ಅಂತ ಅವರಿಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಮತ್ತೆ ಅವಲಕ್ಕಿನೇ ಮಾಡೋಣ ಅಂತೇಳಿ ಬೇಗ ಹೆಚ್ಕೊಂಡು ಅವಲಕ್ಕಿಗೆ ರೆಡಿ ಮಾಡಿಕೊಂಡೆ. ಗ್ರಹಣದ ಮುಂಚಿನ 9 ಗಂಟೆಗಳ ಕಾಲವನ್ನು ಸೂತಕ ಕಾಲ ಅಂತೀವಿ. ಅಂದರೆ 9 ಗಂಟೆಗಳ ಕಾಲ ಮುಂಚೆನೇ ಸೂತಕ ಕಾಲ ಶುರುವಾಗುತ್ತೆ. ಆದರೆ ಅಶಕ್ತರಿಗೆ, ಪ್ರೆಗ್ನೆಂಟ್ ಇರೋರಿಗೆ, ಸಣ್ಣ ಮಕ್ಕಳಿಗೆ ಸೂತಕ ಕಾಲದ ಅವಧಿ 3.5 ಗಂಟೆ ಇರುತ್ತೆ. ಹಾಗಾಗಿ ಈಗ ನಾಳೆ ಮಂಗಳವಾರ ಶುರುವಾಗುತ್ತಲ್ಲ, ಆ ಗ್ರಹಣದ ಅವಧಿ, ಸೂತಕ ಕಾಲದ ಅವಧಿ 3 ಗಂಟೆ 28 ನಿಮಿಷದಿಂದ 6 ಗಂಟೆ 46 ನಿಮಿಷದವರೆಗೆ ಇರುತ್ತೆ. ಹಾಗೆ ನಾವು ಶಕ್ತರು, ನಾವು ಬೆಳಗ್ಗೆ ತಿಂಡಿ ತಿಂದು ರಾತ್ರಿ ಊಟ ಮಾಡೋವರೆಗೂ ನಾವು ಆರಾಮಾಗಿರ್ತೀವಿ, ಏನೂ ತೊಂದರೆ ಇಲ್ಲ ಅಂದವರಿಗೆ ಬೆಳಗ್ಗೆ 9 ಗಂಟೆ 20 ನಿಮಿಷದಿಂದ 28 ನಿಮಿಷದಿಂದ ಸೂತಕ ಕಾಲ ಶುರುವಾಗುತ್ತೆ. ನೀವು 9 ಗಂಟೆ 9:10 ಅಷ್ಟರೊಳಗೆ ನೀವು ತಿಂಡಿ ಎಲ್ಲ ಮುಗಿಸ್ಕೊಳ್ಬೋದು, ಅಡುಗೆ ಎಲ್ಲ. ನಂತರ ಅಡುಗೆ ಮಾಡಬಾರ್ದು. ಚಿಕ್ಕ ಮಕ್ಕಳಿದ್ದಾರೆ, ಪ್ರೆಗ್ನೆಂಟ್ ಇರೋರಿದ್ದಾರೆ, ಅಶಕ್ತರಿದ್ದಾರೆ, ಮಾತ್ರೆ ತಗೊಳ್ಳೋದಿರುತ್ತೆ ಅಂದರೆ ಅವರಿಗೆ 3.5 ಗಂಟೆ ಮೇಲೆ ಶುರುವಾಗುತ್ತೆ ಸೂತಕ ಕಾಲ. ಅಲ್ಲಿವರೆಗೂ ಅವರು ಒಂದು 12.5 ಗಂಟೆಗೆ ಊಟ ಎಲ್ಲ ಮಾಡ್ಕೊಳ್ಬೋದು. ಅವ್ರಿಗೇನು ಅಡುಗೆ ಎಲ್ಲ ಬೇಕೋ ಅದನ್ನು ಮಾಡಿಟ್ಟು ಒಂದು ಗರಿಕೆ, ತುಳಸಿ ಎಲೆಯನ್ನು ಹಾಕಿ ಇಟ್ಬಿಡೋದು ಒಳ್ಳೆಯದು. ಇವತ್ತಿನ ದಿನ ಹೋಳಿ ಹುಣ್ಣಿಮೆ ಬೇರೆ ಇದೆ. ಹೋಳಿ ಹುಣ್ಣಿಮೆಯ ದಿನ ಕೂಡ ನೆಗೆಟಿವ್ ಪ್ರಭಾವವನ್ನು ಬೀರೋರು ಬಹಳ. ಯಾಕಂದರೆ ಈ ಸಮಯದಲ್ಲಿ ಹೋಳಿ ಹುಣ್ಣಿಮೆ ಇದೆಯಲ್ಲ, ಆ ಸಮಯದಲ್ಲಿ ಮಾಟ ಮಂತ್ರದ ಪ್ರಯೋಗ ಬೇಗನೆ ಸಿದ್ಧಿ ಆಗುತ್ತೆ ಅಂತೇಳಿ ನಂಬ್ತಾರೆ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಸರಿ ಈ ರೀತಿ ವಿಚಾರಗಳು ಕೂಡ ನಡೀತಾನೆ ಇರ್ತವೆ. ಇಲ್ಲಿ ಎಷ್ಟು ನೆಗೆಟಿವ್ ವಿಚಾರಗಳು ನಡೀತಾವೋ ಅಷ್ಟೇ ಪಾಸಿಟಿವ್ ವಿಚಾರಗಳು ಕೂಡ ನಡೀತಾ ಇರ್ತವೆ. ಭಗವಂತ ಇದ್ದಾನಲ್ವಾ, ರಾಕ್ಷಸರು ಇದ್ದಾರೆ ಅಂದಮೇಲೆ ದೇವರು ಇದ್ದೇ ಇರ್ತಾರಲ್ವಾ. ಹಾಗಾಗಿ ರಾಕ್ಷಸ ಪ್ರವೃತ್ತಿ ಉಳ್ಳ ವಿಚಾರಗಳನ್ನು ನೆನಪು ಮಾಡಿಕೊಳ್ಳದೆ ಭಗವಂತನ ಸಾತ್ವಿಕ ವಿಚಾರಗಳನ್ನು, ಸತ್ಕರ್ಮಗಳ ವಿಚಾರವನ್ನು ನಾವು ನೆನಪು ಮಾಡಿಕೊಂಡು ಭಜನೆ, ನಾಮಸ್ಮರಣೆ, ಧ್ಯಾನ, ಒಂದು ಮಂತ್ರ ಜಪ ಮಾಡೋದ್ರಿಂದ ಆ ಮಂತ್ರ ಸಿದ್ಧಿಸುತ್ತೆ. ಈ ಗ್ರಹಣ ಕಾಲದಲ್ಲಿ ನಾವೇನು ಒಂದು ಮಂತ್ರವನ್ನು ಸಿದ್ಧಿಸಿಕೊಳ್ತೀವೋ ಅದು ಯಾವುದೇ ರೀತಿ ನಿಮ್ಮ ಇಷ್ಟ ದೇವರ ಮಂತ್ರ. ನನ್ನ ಇಷ್ಟ ದೇವರು ಸಾಯಿಬಾಬಾ, ಹಾಗಾಗಿ ನಾನು ಓಂ ಸಾಯಿನಾಥಾಯ ನಮಃ ಅಂತ ಹೇಳ್ಕೊಳ್ತೀನಿ. ಇಲ್ಲ ಅಂದರೆ ಸಾಯಿ ಗಾಯತ್ರಿ ಮಂತ್ರ ಹೇಳ್ಕೊಳ್ತೀನಿ, ಇಲ್ಲ ಸಚ್ಚರಿತ್ರೆ ಪಾರಾಯಣ ಮಾಡ್ತೀನಿ, ಭಗವದ್ಗೀತೆಯ ಪಾರಾಯಣ ಮಾಡ್ತೀನಿ, ವಿಷ್ಣು ಸಹಸ್ರನಾಮ ಓದ್ತೀನಿ. ಈ ಸಮಯದಲ್ಲಿ ನನಗೆ ಎಷ್ಟಾಗುತ್ತೋ ಆ ಒಂದು ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು. ಇಂಥ ಸಮಯದಲ್ಲಿ ನಾವು ಮಂತ್ರ ಪಠಣವನ್ನು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಭಗವಂತನಲ್ಲಿ ಸಮರ್ಪಣೆಯಾಗಿ ಮಾಡಿದಾಗ ಆ ಮಂತ್ರ ನಮಗೆ ಸಿದ್ಧಿಯಾಗಿರುತ್ತೆ. ಯಾವಾಗಲೂ ನಮಗೆ ಕಷ್ಟ ಬಂದಾಗ, ಏನೋ ಸಮಸ್ಯೆ ಆದಾಗ, ಹುಷಾರಿಲ್ಲದಂತೆ ಆದಾಗ ನಾವು ಅಂಥವರ ತಲೆ ಮೇಲೆ ಕೈ ಇಟ್ಟು ಆ ಮಂತ್ರವನ್ನು ಹೇಳಿದರೆ ಅವರಿಗೆ ಬೇಗನೆ ಹುಷಾರಾಗುತ್ತೆ. ನಮಗೆ ಏನಾದರೂ ಅಂಥ ಕೆಟ್ಟ ಸ್ಥಿತಿ ಬಂದರೆ ಆ ಮಂತ್ರವನ್ನು ನಾವು ಹೇಳಿಕೊಂಡು ಭಗವಂತನನ್ನು ಸ್ಮರಣೆ ಮಾಡಿಕೊಂಡ್ರೆ ಬೇಗನೆ ಆ ಮಂತ್ರ ನಮ್ಮನ್ನು ಕಾಪಾಡುತ್ತೆ. ಅಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಈ ಗ್ರಹಣದ ಸಮಯ. ಹಾಗೆ ಒಳ್ಳೆಯದನ್ನೇ ಸಾಧನೆ ಮಾಡೋದಾಗಿ ಸಿದ್ಧಿ ಮಾಡ್ಕೊಳ್ಳೋರು, ಕೆಟ್ಟದನ್ನು ಸಾಧನೆ ಮಾಡಿ ಅದನ್ನು ಸಿದ್ಧಿ ಮಾಡ್ಕೊಳ್ಳೋರು ಈ ಗ್ರಹಣದ ಸಮಯಕ್ಕೋಸ್ಕರ ಸಾಧನೆ ಮಾಡಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆಧ್ಯಾತ್ಮಿಕ ಸಾಧನೆ ಆಗಿರ್ಬೋದು, ಅದು ತಂತ್ರಸಾರದ ಮೂಲಕ ಒಂದು ಇನ್ನೂ ಯಾವುದೋ ದುಷ್ಟಶಕ್ತಿಗಳನ್ನು ಒಲಿಸ್ಕೊಳ್ಳೋದಾಗಿರ್ಬೋದು ಈ ಗ್ರಹಣ ಕಾಲದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಅದನ್ನಂತೂ ತಳ್ಳಿ ಹಾಕೋ ಹಾಗಿಲ್ಲ. ವಾಸ್ತವ ಸತ್ಯವನ್ನು ಕೆಲವು ಬಾರಿ ಒಪ್ಕೊಳ್ಬೇಕು. ನಾವು ಸಕಾರಾತ್ಮಕ ಆಲೋಚನೆಯೊಂದಿಗೆ ಕನೆಕ್ಟ್ ಆಗಬೇಕಷ್ಟೇ. ಭಗವಂತ ಇದ್ದಾರಲ್ವ, ಅವರನ್ನು ನಾವು ನಂಬಿದ್ದೀವಲ್ವ, ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನಬೇಕು. ಅವರ ನಾಮಸ್ಮರಣೆಯೊಂದಿಗೆ ಮುಂದೆ ಸಾಗಬೇಕು. ಇವತ್ತು ಹುಣ್ಣಿಮೆ ಇರೋದರಿಂದ ಗ್ರಹಣದ ಸಮಯದಲ್ಲಿ ಬೆಳಗ್ಗೆ ಎದ್ದು ನೀವು ಹೇಗೆ ಬೇಗನೆ ಎದ್ದು ಸ್ವಲ್ಪ ಸ್ನಾನ, ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಬಾಗಿಲು ಹಾಕಿಬಿಡಿ. ಪೂಜೆ ಮಾಡಿಯೇ ಬಾಗಿಲು ಹಾಕ್ಬಿಡಿ. ಸಂಜೆ ಒಟ್ಟಿಗೆ ಮಾಡೋಣ ಅಂತೇಳಿ ಯಾವತ್ತೂ ಅಂದ್ಕೊಳ್ಬಾರ್ದು. ಬೆಳಗ್ಗೆ ಏನಿರುತ್ತೋ ಆ ಕೆಲಸವನ್ನು ಮಾಡಿಕೊಂಡು ಪೂಜೆ ಮುಗಿಸ್ಕೊಂಬಿಡಿ. ಯಾಕಂದರೆ ಅವತ್ತು ಪೂರ್ತಿ ಹುಣ್ಣಿಮೆ ಇರುತ್ತೆ. ಗ್ರಹಣದ ಸಮಯದಲ್ಲಿ ದೇವ್ರ ಮೇಲೆ ಹಾಳು ಹೂಗಳು ಇರಬಾರ್ದು. ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಬಾಗಿಲು ಹಾಕಿಬಿಡಿ. 9 ಗಂಟೆ ಒಳಗೆ ಪೂಜೆ ಮುಗಿಸಿ ದೇವರ ಕೋಣೆ ಬಾಗಿಲು ಹಾಕಿಬಿಡಿ. ನಂತರ ಸಂಜೆ ಗ್ರಹಣ ಬಿಟ್ಟ ನಂತರ ಸ್ನಾನ, ಮನೆ ಸ್ವಚ್ಛಗೊಳಿಸ್ಕೊಳ್ಳೋದು, ಗಂಗಾಜಲ, ಗೋಮೂತ್ರ, ಈ ರೀತಿ ಅರಿಶಿಣದ ಪುಡಿ ಎಲ್ಲ ಹಾಕಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಮನಸ್ಸನ್ನು ಕೂಡ ಸ್ವಚ್ಛಗೊಳಿಸ್ಕೊಂಡು ನಂತರ ನಾವು ಪೂಜೆ ಮತ್ತೆ ಸ್ನಾನ ಮಾಡಿಕೊಂಡು ದೇವರ ಮನೆ ಶುದ್ಧ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಏನಾಗುತ್ತೋ ಅದನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲಗಬೇಕು. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಹಾಗೆ ಪ್ರೆಗ್ನೆಂಟ್ ಇರೋರಿದ್ದಾರೆ ಅಂದರೆ ಅವರಿಗೊಂದು ದೃಷ್ಟಿಯನ್ನು ತೆಗೆದುಬಿಡಿ. ಇವತ್ತಿನ ದಿನ ಹುಣ್ಣಿಮೆ ಇರೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಗ್ರಹಣ ಮುಗಿದ ನಂತರ ಚಂದ್ರನಿಗೆ ಒಂದು ಮೊಸರನ್ನು ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಹೊರಗಡೆ ಚಂದ್ರೋದಯ ಆಗಿರುತ್ತಲ್ಲ, ಆ ಸಮಯದಲ್ಲಿ ಶುದ್ಧವಾದ ನೀರನ್ನು ಪ್ರೋಕ್ಷಣೆ ಮಾಡಿ ಬಿಳಿ ಹೂಗಳಿಂದ ಅವರನ್ನು ಅರ್ಚಿಸಿ
ಚಂದ್ರ ದೇವಾಯ ನಮಃ ಅಂತೇಳಿ ಸ್ಮರಣೆ ಮಾಡಿಕೊಂಡು ಒಂದು ಮೊಸರನ್ನ ನೈವೇದ್ಯವನ್ನು ಮಾಡಿಕೊಂಡು ಅದನ್ನು ಎಲ್ಲರೂ ಪ್ರಸಾದದ ರೂಪದಲ್ಲಿ ತಗೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ಚಂದ್ರ ಮನಸ್ಸು ಕಾರಕ ಗ್ರಹ, ತಾಯಿ ಮಕ್ಕಳ ಸಂಬಂಧವನ್ನು ಭದ್ರಪಡಿಸ್ತಾರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ. ಹಾಗಾಗಿ ಚಂದ್ರನನ್ನು ನಾವು ಈ ದಿನ ಪೂಜಿಸಿ ಅರ್ಘ್ಯ ಕೊಡೋದ್ರಿಂದ ತುಂಬ ಒಳ್ಳೆಯದು. ಹಾಲಿನ ಅರ್ಘ್ಯ ಕೊಟ್ಟರೆ ಒಳ್ಳೆಯದು, ಹಾಲಿಲ್ಲ ಅಂದರೆ ಶುದ್ಧ ನೀರಿನ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಹೇಗೆ ಕೊಡೋದು ಅಂತೇಳಿ ನಾನು ತಿಳಿಸಿದ್ದೀನಿ. ಬೆಳ್ಳಿ ಲೋಟದಲ್ಲಿ ಹಾಲು ಇಲ್ಲವೇ ಶುದ್ಧ ನೀರು ತಗೊಳ್ಳಿ. ಬೆಳ್ಳಿ ಲೋಟ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಾಮೂಲಿ ಯೂಸ್ ಮಾಡೋ ಲೋಟವನ್ನೇ ತಗೊಳ್ಳಿ. ಅದರಲ್ಲೇ ಹಾಲು ನೀರನ್ನು ತುಂಬಿಸಿ ಚಂದ್ರನ ಎದುರಿಗೆ ನಿಂತು ನೀವು ಏನೊಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಳ್ಳೆಯದಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹಾಲನ್ನು ನೀವು ತುಳಸಿಯ ಬುಡಕ್ಕೆ ಅರ್ಘ್ಯದ ರೂಪದಲ್ಲಿ ಕೊಡಿ. ನಾನು ಯಾಕೆ ತುಳಸಿಯ ಬುಡಕ್ಕೆ ಕೊಡಿ ಅಂತ ಇದ್ದೀನಿ ಅಂದರೆ ಅದನ್ನು ನೆಲಕ್ಕೆ ಕೊಟ್ಟರೆ ಅದು ಹರಿದು ಹೋಗಬಾರ್ದು, ಯಾರೂ ತುಳಿಬಾರ್ದು. ಹಾಗಾಗಿ ಬೇರೆ ಯಾವುದೇ ರೀತಿ ಒಂದು ಹೂವಿನ ಗಿಡದ ಪಾಟ್ ಇದ್ದರೆ ಅದರ ಮೇಲೂ ಕೂಡ ಅಂದರೆ ಚಂದ್ರನ ನೋಡ್ತಾ ಆ ಪಾಟಲ್ಲಿ ಹಾಲು ಬೀಳುವ ರೀತಿಯಲ್ಲಿ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ ಸ್ನೇಹಿತರೆ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆಗಳು, ಉದ್ದೇಶಗಳು ಹಾಗೆ ಒಂದು ಆಚರಣೆಗಳು ಯಾವತ್ತಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಖಂಡಿತವಾಗಿ ಅದು ನಮ್ಮ ಕೆಟ್ಟ ಕರ್ಮವನ್ನು ಕಳೆದು ಒಳ್ಳೆಯ ಕರ್ಮವನ್ನು ಕೂಡಿಸೋದ್ರ ಜೊತೆಗೆ ನಮಗೆ ಒಳ್ಳೆಯ ಸನ್ಮಾರ್ಗವನ್ನು ತೋರಿಸೋದ್ರ ಜೊತೆಗೆ ಸತ್ಕಾರ್ಯಗಳನ್ನು ನಮ್ಮಿಂದ ಮಾಡಿಸುವ ಮೂಲಕ ನಮ್ಮಲ್ಲಿರುವ ದೋಷಗಳನ್ನು ನಿವೃತ್ತಿ ಮಾಡಿ ಖಂಡಿತವಾಗಿ ನಮ್ಮ ಕುಟುಂಬ ಸಮೃದ್ಧವಾಗಿರುವ ಹಾಗೆ ಮಾಡ್ತೇವೆ. ಹಾಗಾಗಿ ಇವತ್ತಿನ ವರ್ತಮಾನದ ಬಗ್ಗೆ ನಾವು ಗಮನ ಕೊಡಬೇಕು. ಇವತ್ತಿನ ದಿನ ನಮ್ಮಿಂದ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಕರ್ಮ ಆಗುತ್ತೆ, ಅದರ ಉದ್ದೇಶ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಗ ನಾಳೆಯ ಹಾಗೆ ಮುಂದಿನ ಭವಿಷ್ಯ ತಾನಾಗೆ ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತೆ. ಅದು ಬಿಟ್ಟು ನಾವು ಮುಂದಿನ ಕನಸನ್ನು ಕಾಣ್ತಾ ಹಿಂದಿನ ಸಣ್ಣ ಪುಟ್ಟ ಸಂತೋಷಗಳನ್ನು ಗುರುತಿಸದೇ ಇರೋದಾಗಿರ್ಬೋದು, ಪ್ರೀತಿ ಕಾಳಜಿ ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬೆಲೆ ಕೊಡದೇ ಇರೋದಾಗಿರ್ಬೋದು, ಈ ರೀತಿ ಮಾಡಿದ್ರೆ ತಪ್ಪಾಗತ್ತೆ. ಹಾಗೆ ಇವತ್ತಿನ ಒಂದು ಒಳ್ಳೆಯ ಉದ್ದೇಶ ಧರ್ಮದ ರೂಪದಲ್ಲಿ ನಾವು ಕಾರ್ಯರೂಪಕ್ಕೆ ತರ್ತಾ ಹೋದರೆ ಮುಂದಿನ ಭವಿಷ್ಯ ನಾಳೆಯ ಬಗ್ಗೆ ನಾವು ಚಿಂತೆ ಮಾಡೋದೇ ಬೇಡ, ಅದು ತನ್ನಿಂದ ತಾನೇ ಸುಂದರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಹಾಗೆ ತಾಯಿ ತಂದೆಯನ್ನು ಗೌರವಿಸಿ ಪ್ರೀತಿಸಿ ಈ ಸಮಯದಲ್ಲಿ ನಿಮ್ಮ ಪಿತೃಗಳಿಗೂ ಕೂಡ ಅರ್ಘ್ಯವನ್ನು ಈ ಸೂತಕ ಕಾಲದ ಸಮಯದಲ್ಲಿ ಕೊಡ್ಬೋದು. ಅಂದರೆ ಶುದ್ಧವಾದ ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸಿ ನಿಮ್ಮ ಪಿತೃಗಳ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ, ನಮ್ಮ ಕುಟುಂಬವನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೂ ಕೂಡ ನಿಮಗೆ ಒಂದು ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಹಾಗೆ ಈ ಗ್ರಹಣ ಕಾಲದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು. ಅನಿವಾರ್ಯವಾಗಿ ನೀವು ಹೊರಗಡೆ ದುಡಿಲಿಕ್ಕೆ ಹೋಗ್ತೀವಿ ಅಂದರೆ ಖಂಡಿತ ಅಲ್ಲಿ ನೀವು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಒಳ್ಳೆಯ ಯೋಚನೆಯೊಂದಿಗೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಮನೆಯಲ್ಲೇ ಇರಬೇಕು ಅಂತ ಏನಿಲ್ಲ, ಆದರೆ ನೀವು ಎಲ್ಲೇ ಹೋದ್ರೂ ಸ್ವಲ್ಪ ನಿಮ್ಮ ಬಗ್ಗೆ ನಿಮಗೆ ಗಮನ ಇರಲಿ. ಅತಿಯಾದ ಮಾತು ಬೇಡ, ಮೌನಕ್ಕೆ ಶರಣಾಗಿ ಭಗವಂತನ ಧ್ಯಾನ ಸ್ಮರಣೆ ಕಡೆ ಗಮನ ಕೊಟ್ಟು ನಿಮ್ಮ ಕೆಲಸ ಏನಾಯಿತು ಅದರ ಕಡೆ ಗಮನ ಕೊಟ್ಟರೆ ಸಾಕು. ಯಾರೋ ಏನೋ ನಿಮ್ಮ ಎದುರಿಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲ ಆ ಕಡೆ ಒಂದು ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದರೆ ಅಂಥ ಜನರನ್ನು ಅಂಥ ವಿಚಾರವನ್ನು ಇಗ್ನೋರ್ ಮಾಡೋದನ್ನು ಕಲಿತ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಗುರಿ ಸಾಧನೆ ಮಾಡ್ತೀರಾ. ಯಾಕಂದರೆ ಗುರಿ ತಪ್ಪಿಸೋರು ಬಹಳ ಜನ ಇರ್ತಾರೆ. ಆ ಗುರಿ ಸಾಧನೆ ಆಗಬೇಕು ಅಂದರೆ ಸತ್ಕಾರ್ಯಗಳು ಹಾಗೆ ಆಧ್ಯಾತ್ಮಿಕ ಪಯಣ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ಕಾಳಜಿ ಮಾಡೋರಿಗೆ ಬೆಲೆ ಕೊಡೋದು, ತಂದೆ ತಾಯಿ ಪ್ರೀತಿ, ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವರ ಬುದ್ಧಿ ಮಾತುಗಳು ನಮ್ಮನ್ನು ಆಗಾಗ ಎಚ್ಚರಿಸ್ತಾ ಇರ್ತವೆ. ಯಾವತ್ತಿಗೂ ನಮ್ಮನ್ನು ಪ್ರೀತಿಸೋರು, ನಿಜವಾಗೂ ಪ್ರೀತಿಸೋರು ನಮಗೆ ಕೆಟ್ಟದನ್ನು ಬಯಸೋದಿಲ್ಲ. ಅವರು ಸ್ವಲ್ಪ ನಮಗೆ ಶಿಸ್ತನ್ನು ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಎದುರಿಗೆ ಕಟುವಾದ ಮಾತುಗಳನ್ನು ಆಡ್ಬೋದು, ಆದರೆ ಅವರ ಮನಸ್ಸಲ್ಲಿ ನಮ್ಗೆ ಒಳ್ಳೆಯದಾಗಬೇಕು ಅಂತಲೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಗ್ರಹಣದ ಕೆಲವು ನನಗೆ ತಿಳಿದ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಪರಿಪಾಲನೆ ಮಾಡಬೇಕಲ್ವಾ, ಮಾಡಬಾರ್ದು ಅಂತಲೇ ನಾವು ಬಿಡಬಾರ್ದು. ಅದು ಮೂಢನಂಬಿಕೆ ಅಂತೇಳಿ ಯಾವತ್ತಿಗೂ ಅದನ್ನು ತಿರಸ್ಕಾರ ಮಾಡಬಾರ್ದು. ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಗ್ರಹಣದ ಸಮಯ ಅಂದಮೇಲೆ, ಮನುಷ್ಯನ ಮೇಲೆ ಬೇರದೇ ಇರುತ್ತಾ, ಚಂಚಲ ಭರಿತವಾಗಿರುತ್ತೆ ನಮ್ಮ ಮನುಷ್ಯನ ಮನಸ್ಸು. ಅಂಥ ಮನುಷ್ಯನಿಗೆ ಅದು ತಟ್ಟದೇ ಇರುತ್ತೆ ಆ ಗ್ರಹಣದ ಪ್ರಭಾವ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗ್ರಹಣ ಅಂದ ತಕ್ಷಣ ಭಯಪಡಬೇಕು ಅಂತಲೂ ಏನಿಲ್ಲ, ಹಾಗೆ ಅದನ್ನು ಮೂಢನಂಬಿಕೆ ಅಂತೇಳಿ ತಳ್ಳಿ ಹಾಕೋ ಹಾಗೂ ಇಲ್ಲ. ನಾವು ನಮ್ಮ ನಂಬಿಕೆಗೆ ಅನುಸಾರವಾಗಿ ನಾವು ಅದಕ್ಕೆ ಪ್ರತಿಸ್ಪಂದಿಸಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ರೀತಿಯ ಸಕಾರಾತ್ಮಕ ಯೋಜನೆಗಳೊಂದಿಗೆ ನಾವು ಕನೆಕ್ಟ್ ಆಗ್ತಾ ಹೋದರೆ ಖಂಡಿತವಾಗಿಯೂ ಆ ಗ್ರಹಣ ಕಾಲ ನಮಗೆ ಪುಣ್ಯ ವೃದ್ಧಿಯನ್ನು ಮಾಡಿಕೊಡುತ್ತೆ. ಅಂದರೆ ಇದು ಈ ಸಮಯದಲ್ಲಿ ನಾವು ಏನು ಮಾಡ್ತೀವಲ್ಲ, ಜಪ ತಪ ಧ್ಯಾನ ದಾನ ಧರ್ಮ ಸೇವೆ, ಒಂದು ಯಾರಿಗೇ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಸೇವೆ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಲಕ್ಷ ಪಟ್ಟಲೆ ಅದು ಪ್ರತಿಫಲದ ರೂಪದಲ್ಲಿ ಮರಳಿ ಬರುತ್ತಂತೆ. ಅಂಥ ಅದ್ಭುತ ಶಕ್ತಿ ಗ್ರಹಣದ ಕಾಲಕ್ಕೆ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಸಮಯವನ್ನು ಸಾಧಕರು ಕಾಯ್ತಾ ಇರ್ತಾರೆ ಏನನ್ನಾದರೂ ಸಿದ್ಧಿ ಮಾಡ್ಕೊಳ್ಳೋಕ್ಕೆ. ಅದು ತಂತ್ರದ ಸಾರದಲ್ಲೇ ಆಗಿರ್ಬೋದು, ಇಲ್ಲ ಮಂತ್ರ ಸಾರದಲ್ಲೇ ಆಗಿರ್ಬೋದು. ಆ ಒಂದು ಪಾಸಿಟಿವ್ ಎನರ್ಜಿನ ತಗೊಂಡು ಹಿಡಿದಿಟ್ಕೊಂಡು ಶೇಖರ ಮಾಡಿಕೊಂಡು ಅದರ ಆಧಾರದ ಮೇಲೆ ಕೆಲವೊಂದು ಸಿದ್ಧಿಗಳನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಕಾಲಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾರೆ. ನಾವು ಕೂಡ ಯಾಕೆ ಈ ಕಾಲದ ಸದುಪಯೋಗವನ್ನು ಪಡಿಸ್ಕೊಳ್ಬಾರ್ದು, ಯೋಚನೆ ಮಾಡಿ. ಹಾಗಾಗಿ
ನಾವು ಇದಕ್ಕೆ ಏನೂ ಹಣ ಖರ್ಚು ಮಾಡಬೇಕಾಗಿಲ್ಲ. ಒಂದೆಡೆ ಆರಾಮಾಗಿ ಕುಳಿತು, ಅದು ಪ್ರೆಗ್ನೆಂಟ್ ಇರೋರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಇಲ್ಲ ನಮಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವೇ ಆಗಿರ್ಬೋದು, ಸ್ವಲ್ಪ ಹೊತ್ತು ಮನೆಯಲ್ಲಿರೋರು, ಆಫೀಸಿಗೆ ಹೋಗೋರು ಅಲ್ಲಿ ಕೆಲಸ ಮಾಡ್ತಾನೆ ಯಾರ ಹತ್ರನೂ ಮಾತಾಡದೆ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರೆ ನಡೆಯುತ್ತೆ. ಹಾಗೆ ನಾವು ಮನೆಯಲ್ಲಿದ್ದರೂ ಒಂದು ಕಡೆ ಮನೆ ಮೇಲೆ ಕೂತ್ಕೊಂಡು ಆರಾಮಾಗಿ ಭಗವಂತನ ನಾಮಸ್ಮರಣೆ, ಸಚ್ಚರಿತ್ರೆ ಪಾರಾಯಣ, ನಿಮಗೆ ಯಾವ ಗ್ರಂಥವನ್ನು ಓದಬೇಕು, ಯಾವ ಮಂತ್ರ ಜಪವನ್ನು ನೀವು ಮಾಡಬೇಕು ಅಂತಿದ್ರೆ ಆ ಮಂತ್ರ ಜಪವನ್ನು ಆರಾಮಾಗಿ ಮಾಡಿ ಸ್ನೇಹಿತರೆ. ನನ್ನ ಗುರು ಬಾಬಾ, ಹಾಗಾಗಿ ನನಗೆ ಅದು ಪದೇ ಪದೇ ಬಾಯಿಗೆ ಬರುತ್ತೆ. ನಿಮ್ಮ ಇಷ್ಟ ದೇವರು ಯಾರೋ ಅವರ ಜಪವನ್ನು ನೀವು ಮಾಡ್ಬೋದು. ಹೋಳಿ ಹುಣ್ಣಿಮೆ ಶುರುವಾಗ್ತಾ ಇರೋದು ಸೋಮವಾರ ಸಂಜೆ 5:55 ಹೋಳಿ ಹುಣ್ಣಿಮೆ ಶುರುವಾಗುತ್ತೆ. 3ನೇ ತಾರೀಕು ಮಂಗಳವಾರ ಸಂಜೆ 5:07 ಇರುತ್ತೆ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಮತ್ತು ಗ್ರಹಣ ಎರಡೂ ಕೂಡ ಒಂದು ಕಾಲದಲ್ಲಿ ಕೂಡಿ ಬಂದಿರೋದ್ರಿಂದ ಈ ಸಮಯದಲ್ಲಿ ನೀವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಒಂದು ನೆಗೆಟಿವ್ ಅಭ್ಯಾಸ ಇದೆ ಅಂದರೆ ಅದನ್ನು ನಾನು ಇವತ್ತಿನಿಂದ ಬಿಟ್ಬಿಡ್ತೀನಿ ಅಂತೇಳಿ ಅದನ್ನು ಬರೆದುಬಿಟ್ಟು, ಅದು ಸಿಗರೇಟ್ ಸೇದೋ ಅಭ್ಯಾಸ ಆಗಿರ್ಬೋದು, ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತನಾಡೋ ಅಭ್ಯಾಸ ಆಗಿರ್ಬೋದು, ಇಲ್ಲ ಕೋಪ ಮಾಡ್ಕೊಳ್ಳೋದು ಅತಿಯಾಗಿ ಆಗಿರ್ಬೋದು, ಇಲ್ಲ ಸುಮ್ಮನೆ ಏನಕ್ಕೋ ಒತ್ತಡ ಆಗೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ದುರಭ್ಯಾಸ ಆಗಿರ್ಬೋದು, ಅದನ್ನು ನಾನು ಬಿಡ್ತೀನಿ ಅಂತೇಳಿ ಅದನ್ನೊಂದು ಪೇಪರ್ ಮೇಲೆ, ಬಿಳಿ ಹಾಳೆ ಮೇಲೆ ಬರೆದು, ಈ ಹೋಳಿ ದಹನ ಆಗುತ್ತಲ್ಲ, ಅಲ್ಲಿ ದಹನ ಮಾಡ್ತಾರಲ್ಲ ಆ ಜಾಗದಲ್ಲಿ ಹೋಗಿ ಆ ಒಂದು ಪೇಪರನ್ನು ಹಾಕ್ಬಿಡ್ಬೇಕು. ಸಂಪೂರ್ಣವಾಗಿ ನಾನು ನನ್ನ ಒಂದು ದುರಭ್ಯಾಸವನ್ನು ಬಿಡ್ತಾ ಇದ್ದೀನಿ, ಇವತ್ತಿಗೆ ಕೊನೆ ಆಯಿತು ಅನ್ನೋ ರೀತಿ ಹೇಳ್ಕೊಂಡು ಹಾಕ್ಬರ್ಬೇಕು. ಅಷ್ಟೊಂದು ಆ ಹೋಳಿ ದಹನಕ್ಕೆ ಶಕ್ತಿ ಇರುತ್ತೆ, ನಿಮ್ಮ ಒಂದು ಇಷ್ಟವನ್ನು ಈಡೇರಿಸುತ್ತದು. ಖಂಡಿತ ನಡೆಯುತ್ತೆ ಸ್ನೇಹಿತರೆ. ಹೋಳಿ ದಹನ ಮಾಡೋ ಹತ್ರ ನಾವು ಹೋಗೋದಿಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅಂದರೆ ಖಂಡಿತವಾಗಿ ಈ ರೀತಿ ಒಂದು ಪೇಪರಲ್ಲಿ ಬರೆದು ಹೋಳಿ ದಹನ ಮಾಡುವ, ನಿಮ್ಮ ಊರಲ್ಲಿ ಯಾವ ಸಮಯದಲ್ಲಿ ದಹನ ಮಾಡ್ತಾರೋ ಆ ಸಮಯವನ್ನು ತಿಳ್ಕೊಂಡು ಆ ಸಮಯದಲ್ಲಿ ನೀವು ಕೂಡ ಆ ಪೇಪರನ್ನು ಸುಟ್ಟು ಅದನ್ನು ಕೈಯೆಲ್ಲ ಬೂದಿಯನ್ನು ಹಿಡ್ಕೊಂಡು ಇವತ್ತಿನಿಂದ ನನ್ನಲ್ಲಿರುವ ಒಂದು ದುರಭ್ಯಾಸವನ್ನು ನಾನು ಬಿಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಗಾಳಿಗೆ ಊದ್ಬಿಡಿ. ಅಂದರೆ ಆ ಭಗವಂತನಿಗೆ ನೀವೊಂದು ಸಂದೇಶವನ್ನು ಕಳಿಸ್ತಾ ಹಾಗೆ ಆ ಬ್ರಹ್ಮಾಂಡಕ್ಕೆ ಆಗುತ್ತೆ ಸ್ನೇಹಿತರೆ. ಖಂಡಿತ ನಡೆಯುತ್ತೆ. ದುರಭ್ಯಾಸವನ್ನು ಬಿಡಿ. ಹಾಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂದರೆ ಖಂಡಿತವಾಗಿಯೂ ಗಂಗಾಜಲ, ಹಾಗೆ ಶುದ್ಧವಾದ ತುಳಸಿ ಎಲೆಗಳನ್ನಾಗಿರ್ಬೋದು, ಹಾಗೆ ಗೋಮೂತ್ರ ಆಗಿರ್ಬೋದು, ಇವುಗಳನ್ನು ನಿಮ್ಮ ಮನೆಯಲ್ಲಿ ಇವತ್ತಿನ ದಿನ ಸಿಂಪಡಿಸಿ. ನಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ದುಷ್ಟಶಕ್ತಿ ಆಗಿರ್ಬೋದು, ಎಲ್ಲವೂ ಇವತ್ತಿಗೆ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಅವೆಲ್ಲವನ್ನು ಸಿಂಪಡಿಸಿ ನೆಲ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ದೇವರಿಗೆ ದೀಪ ಬೆಳೆಸಿ ಲೋಬಾನವನ್ನು ಹಾಕ್ಬಿಡಿ. ಖಂಡಿತವಾಗಿಯೂ ಆ ಎನರ್ಜಿ ಕೂಡ ರಿಮೂವ್ ಮಾಡ್ಕೊಳ್ಳೋವಂಥ ಶಕ್ತಿ ಈ ಗ್ರಹಣಕ್ಕಿದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಎಲ್ಲ ನಡೆಯುತ್ತೆ ಸ್ನೇಹಿತರೆ. ಮಾಟ ಮಂತ್ರ ಆಗಿದೆಯಾ ಅನ್ನೋ ರೀತಿಯಲ್ಲಿ ಭಯದಲ್ಲಿ ಅದನ್ನೇ ಯೋಚಿಸ್ತಾ ಇರಬೇಡಿ. ಏನನ್ನ ಯೋಚಿಸ್ತಾರೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಂಥ ಒಂದು ಎನರ್ಜಿ ನಮ್ಮ ಮೇಲೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ನಾನು ಭಗವಂತನ ಶರಣದಲ್ಲಿದ್ದೀನಿ, ಗುರುವಿನ ಶರಣದಲ್ಲಿದ್ದೀನಿ, ನಾನು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀನಿ ಜೀವನದಲ್ಲಿ, ಖಂಡಿತ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಸಕಾರಾತ್ಮಕವಾಗಿ ಧೈರ್ಯವಾಗಿ ಬಂದದ್ದೆಲ್ಲವನ್ನು ಎದುರಿಸ್ತಾ ಜೀವಿಸ್ತಿರೋ, ಜೀವನದಲ್ಲಿ ಮುಂದೆ ಹೋಗ್ತಿರೋ, ಆ ಸಮಸ್ಯೆಗಳು ತನ್ನಿಂದ ತಾನೇ ಹಿಂದೆ ಸರಿತವೆ ಸ್ನೇಹಿತರೆ. ಎಂಥದ್ದೇ ಒಂದು ದುಷ್ಟ ಶಕ್ತಿ ನಿಮ್ಮಿಂದ ಹಿಂದೆ ಸರಿಬೇಕು ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು. ಅದ್ರ ಜೊತೆಗೆ ಭಗವಂತನ ಆಶೀರ್ವಾದ ಇರಬೇಕು. ಭಗವಂತನ ಆಶೀರ್ವಾದ ನಮ್ಮ ಹತ್ರ ಇರಬೇಕು ಅಂದರೆ ನಮ್ಮಿಂದ ಅಂಥ ಪುಣ್ಯ ಕಾರ್ಯಗಳು ಆಗಬೇಕಲ್ವ. ದಯೆ, ಕರುಣೆ, ಪ್ರೇಮ, ಸೇವೆ, ಹಾಗೆ ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ಹೊಂದುತ್ತಾ ನಾವು ಆಧ್ಯಾತ್ಮಿಕ ವಿಚಾರದಕ್ಕೆ ಕನೆಕ್ಟ್ ಆಗ್ತಾ ಹೋದರೆ ಖಂಡಿತ ಆ ಭಗವಂತನ ಆಶೀರ್ವಾದ, ಸಹಾಯ ಹಂತ ಹಂತವಾಗಿ ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇವತ್ತು ಪಾರ್ಕಿಗೆ ಹೋದಾಗ ಅಲ್ಲಿ ನವಿಲು ಈ ರೀತಿ ಮರದ ಮೇಲೆ ಕೂತಿತ್ತು, ಅದನ್ನೇ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಅದೇ ವಿಡಿಯೋನ ರಿಪೀಟ್ ಮಾಡಿ ಆ ನವಿಲನ್ನು ನಿಮಗೆ ತೋರಿಸ್ತಾನೆ ಇದ್ದೀನಿ. ನಮಸ್ಕಾರ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ, ಮನೇಲಿ ಕುಳಿತು ಕಾಲಹರಣ ಮಾಡೋದಕ್ಕಿಂತ ಸ್ವಲ್ಪ ಪಾರ್ಕಿಗೆ ವಾಕ್ ಮಾಡೋದ್ರಿಂದ ಕೂಡ ನಿಮ್ಮ ಕಣ್ಣುಗಳು ಹೀಲ್ ಆಗ್ತವೆ, ನಿಮ್ಮ ಮನದಲ್ಲಿರುವ ಒತ್ತಡ, ನಿರಾಸೆಗಳು ದೂರವಾಗ್ತವೆ ಅಂತೇಳಿ. ಯಾಕೆ ಹೇಳ್ರಿ, ಆ ಪ್ರಕೃತಿ ನಮ್ಮನ್ನು ಹೀಲ್ ಮಾಡುತ್ತೆ. ನೋಡಿ, ಇವತ್ತು ನವಿಲು ಕಾಣಿಸ್ತು ಅಲ್ವಾ, ಇದು ನನಗೆಲ್ಲೋ ಒಂದು ರೀತಿಯಲ್ಲಿ ಶಕ್ತಿ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತೀನಿ. ಪಾಸಿಟಿವ್ ಆಗಿ ವೈಬ್ಸ್ ಅಂತ ಹೇಳಿ ಸಿಕ್ತು ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಕೆಲವೊಂದು ಸಾರಿ ತುಂಬ ಮೀನುಗಳು ಗುಂಪಾಗಿರೋದು ಕಾಣಿಸುತ್ತೆ, ಆಗಲೂ ಕೂಡ ನನ್ನ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನೀವು ಪ್ರಕೃತಿಗೆ ಕನೆಕ್ಟ್ ಆಗಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಷ್ಟು ಸುಲಭವಾಗಿ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದು ಹೋಗೋದಿಲ್ಲ. ತುಂಬ ರೀತಿಯಲ್ಲಿ ಅದು ನಾನಾ ರೀತಿಯಲ್ಲಿ ಹಿಂಸೆ ಮಾಡುತ್ತೆ, ಇಲ್ಲ ಅಂತಲ್ಲ. ಪಾಸಿಟಿವ್ ಆಗಿ ನೀವು ಥಿಂಕಿಂಗ್ ಮಾಡಬೇಕು. ಯಾವಾಗಲೂ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸನ್ನು ಇಟ್ಕೊಳ್ಬೇಕು. ಮಂತ್ರ ಜಪ ಆಗಿರ್ಬೋದು, ಹಾಗೆ ಒಳ್ಳೆಯ ಮಾತುಕತೆ ಆಗಿರ್ಬೋದು. ಎಷ್ಟೇ ಕಷ್ಟ ಏರಿಳಿತಗಳು ಬಂದರೂ ಕೂಡ ನಾನು ಸೋಲು ಒಪ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಧೈರ್ಯವಾಗಿರ್ತೀರೋ ಹಾಗೆ ನಾವು ಶಿಸ್ತಾಗಿರಬೇಕು. ಹಾಗೆ ನಮ್ಮ ಮನೆಯನ್ನು ಕೂಡ ಎಷ್ಟು ಚೊಕ್ಕವಾಗಿ ಇಟ್ಕೊಳ್ತೀವೋ ಅಷ್ಟೇ ಒಳ್ಳೆಯದು. ಮನೆ ಶುದ್ಧವಾಗಿದ್ದಷ್ಟು ಅಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ನಕಾರಾತ್ಮಕ ಎನರ್ಜಿಗೆ ಜಾಗನೇ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಆ ನಕಾರಾತ್ಮಕ ಎನರ್ಜಿಗೆ ಜಾಗನೇ ಮಾಡಿಕೊಡ್ಬಾರ್ದು. ಅಷ್ಟೊಂದು ನಮ್ಮ ಮೈಂಡ್ಸೆಟ್ ಪ್ರಬಲವಾಗಿದ್ದು ನಾವು ಕೆಲವೊಂದು ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೆಗೆಟಿವ್ ಎನರ್ಜಿಯನ್ನು ನಾವು ನಮ್ಮ ಎನರ್ಜಿಯ ಮೂಲಕವೇ ಹೋಗಿಸ್ಬೋದು. ಯಾಕಂದರೆ ನಾವು ಭಗವಂತನ ಅಂಶ ಆದಮೇಲೆ ಭಗವಂತನ ಅಂಶಗಳು ನಮ್ಮ ಮೇಲೆ ಇದಾವಲ್ವ. ಈ ಬ್ರಹ್ಮಾಂಡದ ಒಂದು ಕಣ ಆದಮೇಲೆ ಆ ಬ್ರಹ್ಮಾಂಡದ ಶಕ್ತಿಗಳು ನಮ್ಮಲ್ಲಿ ಇದಾವಲ್ವ. ಯೋಚನೆ ಮಾಡಿ, ಜೀವನ ಅನೇಕ ರೀತಿಯ ಕೊರಗು ನಿರಾಸೆಗಳಿಂದ ಕೂಡಿರುತ್ತೆ, ಇಲ್ಲ ಅಂತಲ್ಲ.
ಅದು ನಿಮ್ಮನ್ನು ದುರ್ಬಲಗೊಳಿಸಬಾರ್ದು. ಆ ನಿರಾಸೆ, ಆ ಕೊರಗುಗಳು ನಿಮ್ಮನ್ನು ಒಂದು ಎತ್ತರವಾದ ಸ್ಥಾನಕ್ಕೆ ಒಯ್ಯಬೇಕು. ಅಷ್ಟರ ಮಟ್ಟಿಗೆ ನೀವು ಬದಲಾಗಿ ಮುಂದೆ ಹೋಗಿ ಅನ್ನೋ ರೀತಿಲಿ ನಾನು ಕೆಲವೊಂದು ಮೋಟಿವೇಶನಲ್ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋಗಳು ಏನಾದರೂ ಉಪಯುಕ್ತ ಆಗ್ತಾ ಇದ್ದಾವೆ ಅಂತ ಹೇಳಿ ಅನಿಸಿದರೆ ಖಂಡಿತ ನಮ್ಮ ಕೆಲಸಕ್ಕೆ ಎಲ್ಲೋ ಒಂದು ರೀತಿಲಿ ಒಂದು ಬೆಲೆ ಸಿಕ್ತು ಅಂತೇಳಿ ನಾನು ಅಂದ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ಶುದ್ಧವಾಗಿ ಗ್ರಹಣದ ಆಚರಣೆ ಮಾಡಿ. ಈ ಸಮಯದಲ್ಲಿ ಅಡುಗೆ ಮಾಡಬೇಡಿ ಗ್ರಹಣದ ಸೂತಕದ ಕಾಲದಲ್ಲಿ. ಹಾಗೆ ಊಟನೂ ಮಾಡಬಾರ್ದು, ನಿದ್ದೆನೂ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ನಾವು ಗ್ರಹಣದ ಆಚರಣೆಯನ್ನು ನಾಮಜಪ, ಒಂದು ಒಳ್ಳೆಯ ವಿಚಾರವನ್ನು ಮಾತಾಡೋದು, ಇಲ್ಲಾಂದರೆ ಒಂದು ಭಕ್ತಿಗೀತೆಯನ್ನು ಕೇಳೋದಾಗಿರ್ಬೋದು, ಯಾವುದೋ ಒಂದು ಮಂತ್ರವನ್ನು ಕೇಳೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಒಂದು ಈ ದಿನದ ದಿನಚರಿಯಾಗಿರಬೇಕು. ಖಂಡಿತ ಒಳ್ಳೆಯದಾಗತ್ತೆ. ಗ್ರಹಣದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಮತ್ತೊಂದು ಮಾಹಿತಿಯೊಂದಿಗೆ ಮರಳಿ ಬರ್ತೀನಿ. ನೋಡಿದ್ರಲ್ಲ, ಮನೆ ಕೆಲಸ ಇದ್ದಕ್ಕಿದ್ದಾಗೆ ಒಂದೊಂದೇ ಜಾಸ್ತಿ ಆಗ್ತಾ ಇರುತ್ತೆ. ಹೇಳೋರಿಗೇನು ಹೇಳ್ತಾನೆ ಇರ್ತಾರೆ, ಮನೇಲಿ ಇರ್ತೀಯಾ, ಏನು ಮಾಡ್ತೀಯಾ ಅಂತ ಹೇಳಿ ಅಲ್ವಾ. ಅದಕ್ಕೆ ಉತ್ತರ ಕೊಟ್ಟು ಮನೆಯಲ್ಲಿ ಕಿರಿಕಿರಿ ಜಗಳ ಮಾಡ್ಕೊಳ್ಳೋದಕ್ಕಿಂತ, ಇಲ್ಲ ಇಬ್ಬರ ಮಧ್ಯೆ ಒಂದು ಮನಸ್ತಾಪ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಮಾತನ್ನು ತೆಗೆದುಹಾಕ್ಬಿಡಿ. ನಮ್ಮ ಜವಾಬ್ದಾರಿಯನ್ನು ನಾವು ಸಂಭಾಳಿಸ್ಕೊಂಡು ಹೋಗಲೇಬೇಕು ಅಲ್ವಾ. ಕುಟುಂಬ ಅಂತ ಅಂದಮೇಲೆ ಯಾರಾದರೂ ಒಬ್ಬರು ತಗಲೇಬೇಕು. ಆಗಲೇ ಸಮರ್ಪಣೆ ಇದ್ದಾಗಲೇ ಜೀವನ ಸುಖವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳೋಣ.